ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇದನ್ನೆಲ್ಲ ಅವ್ರಿಗೆ ಹೇಳ್ಕೊಟ್ಟಿದ್ದೆ ನಾನೇ ತಪ್ಪು ಮಾಡಿದ್ದು. ಇದೆಲ್ಲ ಮಾಡಬಾರ್ದಿತ್ತು ಅಂತ ನನಗೀಗ ಅರ್ಥ ಆಗ್ತಿದೆ. ಮೇಡಮ್, ಅದು ನಿನಗೆ ಬಾಸ್ ಮೇಲೆ ಕೋಪ ಇತ್ತಲ್ಲ, ಅದಕ್ಕೆ ನೀನು ಬಾಸು ಮತ್ತೆ ಮೊದಲಿನ ಥರ ಪ್ರೀತಿಯಿಂದ ಇರಬೇಕು ಅಂತ ನಾನು ಹೀಗೆಲ್ಲ ಮಾಡಿಬಿಟ್ಟೆ. ದುರ್ಗಾ, ನಾನು ನಿಂಗೆ ಒಂದು ಪ್ರಶ್ನೆ ಕೇಳು ಪುಟ್ ಮೇಡಮ್. ನನಗೆ ಗೂಬರ ಇಷ್ಟ ಇಲ್ಲ, ನನಗೆ ಅವ್ರು ಕಂಡ್ರೆ ಇಷ್ಟ ಇಲ್ಲ ಅಂತ ನೀನು ನನ್ನ ಇಷ್ಟಪಡಲ್ವಾ? ಯಾವತ್ತೂ ನಾನು ಪ್ರೀತಿಸಲ್ವಾ? ಅಯ್ಯೋ ದೇವ್ರೆ, ಈತ ಯಾಕೆ ಹೀಗೆ ಮಾತಾಡ್ತಿದ್ದಾಳೆ? ಪುಟ್ ಮೇಡಮ್, ದಯವಿಟ್ಟು ನೀನು ಹೀಗೆಲ್ಲ ಯೋಚನೆ ಮಾಡಬೇಡ. ನಾನು ನಿನ್ನನ್ನು ಪ್ರೀತಿಸೋದನ್ನ ನಿಲ್ಲಿಸ್ತೀನ. ನಾವು ಉಸಿರಾಡೋದನ್ನ ಹೇಗೆ ನಿಲ್ಸಕ್ಕಾಗಲ್ವೋ ಹಾಗೆ ನಾನು ನಿನ್ನನ್ನು ಪ್ರೀತಿ ಮಾಡೋದನ್ನ ನಿಲ್ಸಕ್ಕಾಗಲ್ಲ ಪುಟ್ ಮೇಡಮ್. ನಾನು ಈ ಮನೇಲಿ ಇನ್ನೂ ಇದ್ದೀನಿ ಅಂದರೆ ಅದಕ್ಕೆ ಕಾರಣನೇ ನೀನು. ನಾನು ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತೀನಿ ಗೊತ್ತಾ? ನೀನು ಸುಳ್ಳು ಹೇಳ್ತಿದ್ಯಾ. ನಂಗೆ ಗೊತ್ತು ನಿಂಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ. ಯಾವಾಗ ನೋಡಿದ್ರು ಆ ಗೂಬೆರನ್ ಜೊತೆ ಮಾತಾಡ್ತಿರ್ತೀಯ, ನನ್ನ ಜೊತೆ ಯಾವತ್ತೂ ಮಾತಾಡಲ್ಲ. ಯಾವಾಗಲೂ ಅವ್ರಿಗೆ ಹೆಲ್ಪ್ ಮಾಡ್ತೀಯ. ನಂಗೆ ಗೊತ್ತು ನಿಂಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ. ಪುಟ್ ಮೇಡಮ್, ಅದು ಹಾಗಲ್ಲ. ಏನು ಗೊತ್ತಾ, ನೀನೇನು ಹೇಳ್ಬೇಡ ದುರ್ಗಾ. ನಾನು ಯಾರು ಪ್ರೀತಿ ಮಾಡಲ್ಲ, ನೀನು ಪ್ರೀತಿ ಮಾಡಲ್ಲ. ಪುಟ್ ಮೇಡಮ್, ಹಾಗೆಲ್ಲ ಮಾತಾಡಬಾರ್ದು. ನಿನ್ನ ಜಾಡ ಮರೆಯಲ್ಲ. ಬೇಡ, ನಂಗೆ ಅಮ್ಮ ಬೇಕು. ನಂಗೆ ನಮ್ಮಮ್ಮ ಬೇಕು. ದುರ್ಗಾ, ಸಮಾಧಾನ ಮಾಡ್ಕೊ. ನೀನು ಅಳ್ಬೇಡ. ನೀನು ಹೀಗೆ ಅಳ್ತಾ ಕೂತ್ರೆ ಅವಳಿಗೆ ಯಾರು ಸಮಾಧಾನ ಮಾಡೋದು ಹೇಳು? ಪ್ಲೀಸ್ ಸಮಾಧಾನ ಮಾಡ್ಕೊ, ಬೇಜಾರು ಮಾಡ್ಕೋಬೇಡ. ಪುಟ್ ಮೇಡಮ್ಗೆ ಹೇಗೆ ಅರ್ಥ ಮಾಡಿಸ್ಲಿ? ಗಂಟು ಬಿಡ್ಸೋದಕ್ಕೆ ಪ್ರಯತ್ನ ಪಟ್ಟಷ್ಟು ಇನ್ನೂ ಕಗ್ಗಂಟಾಗ್ತಿದೆಯಲ್ಲ, ಏನ್ ಮಾಡೋದು? ದುರ್ಗಾ, ನಾನು ನಿನ್ನ ಹತ್ರ ಏನೋ ಮಾತಾಡಬೇಕು, ಬಟ್ ಹೇಗೆ ಹೇಳಲಿ ಅಂತ ಗೊತ್ತಾಗ್ತಾ ಇಲ್ಲ. ಶರತ್ ಯಾಕೆ ಹೀಗಿದ್ದಾರೆ? ಇವ್ರ ಈ ಎಕ್ಸ್ಪ್ರೆಷನ್ ನನಗೆ ಚೆನ್ನಾಗಿ ಗೊತ್ತು. ಯಾರಿಗೂ ಇಷ್ಟ ಆಗದಿರೋ ನಿರ್ಧಾರನ ತಗೊಂಡಾಗ ಇವ್ರ ಎಕ್ಸ್ಪ್ರೆಷನ್ ಹೀಗೆ ಇರುತ್ತೆ. ಅಂದರೆ ಇವತ್ತು ಅಂಥದ್ದೇನಾದರೂ ಏನಾಯ್ತು ಬಾಸು, ಹೇಳಿ. ದುರ್ಗಾ, ಹಿಂಗ ಫಾದರ್ ನನ್ನ ಮಗಳ ಸಂಕಟ ಏನು ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಯೂಶಲಿ ಮಕ್ಕಳು ತುಂಬ ಅಟೆನ್ಷನ್ ಸೀಕರ್ಸ್ ಆಗಿರ್ತಾರೆ. ಅಂಥದ್ರಲ್ಲಿ ನನ್ನ ಮಗಳು ಪಾಪ ಅಮ್ಮನ ಕಳ್ಕೊಂಡು ತುಂಬ ಡಿಪ್ರೆಸ್ ಆಗಿದ್ಲು, ಕುಗ್ಗೋಗಿದ್ಲು. ಅಂಥ ಟೈಮಲ್ಲಿ ಅವಳ ಮುಖದಲ್ಲಿ ನಗು ಬರೋ ಹೋಗಿ ಮಾಡಿದ್ದು ನೀನು. ಇನ್ಫ್ಯಾಕ್ಟ್ ಅಂಬಿಕಾನ ಬಿಟ್ಟರೆ ಅವಳು ತುಂಬ ಹಚ್ಕೊಂಡಿರೋದು ನಿನ್ನೆ ಅಂತ ಅನಿಸುತ್ತೆ. ಹೀಗಿರುವಾಗ ಅವಳಿಗೆ ನೀನು ಅವಳಿಂದ ತುಂಬ ದೂರ ಆಗ್ತಿದ್ಯಾ ಅನ್ನೋ ಇನ್ಸೆಕ್ಯೂರಿಟಿ ಶುರುವಾಗಿದೆ ಅಂತ ಅನ್ನಿಸ್ತಾ ಇದೆ, ವಿಚ್ ಈಸ್ ಕ್ವೈಟ್ ನ್ಯಾಚುರಲ್.